ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಇಷ್ಟು ದಿನಗಳಾದ್ರೂ ಕೂಡ ಇನ್ನೂ ಖಾತೆ ಕಗ್ಗಂಟು ಮುಂದುವರಿತಾನೆ ಇದೆ. ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಫೈಟ್ ಇದುವರೆಗೂ ಕಂಟಿನ್ಯೂ ಆಗಿ ನಡೀತಾ ಇರೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರರ ಅದೃಷ್ಟದ ಆಟ ಶುರುವಾಗಬಿಟ್ಟಿದೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರರ ಅದೃಷ್ಟದ ಆಟ ಶುರುವಾಗಿದೆ. ಕನಿಷ್ಠ 3 ಸಚಿವ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿಯಲಾಗಿದೆ. ಕನಿಷ್ಠ 3 ಸಚಿವ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಿಎಂ ಮೇಲೆ ಸಮುದಾಯವಾರು ನಾಯಕರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಪ್ರಾದೇಶಿಕ ಅಸಮತೋಲನ ಸರಿಪಡಿಸಿ ಅಂತ ಇದ್ದಾರೆ ನಾಯಕರು. ಯಾವ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ? ಸಂಪುಟ ವಿಸ್ತರಣೆ ವೇಳೆ ಯಾರಿಗೆ ಲಕ್ ಮತ್ತು ಯಾರಿಗೆ ಶಾಕ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಪುಟ ಸಂಕಟದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಿತ್ತೂರು ಕರ್ನಾಟಕದ ಶಾಸಕರ ಲೆಕ್ಕಾಚಾರವೇ ಬೇರೆ ಇದೆ. ಕಿತ್ತೂರು ಕರ್ನಾಟಕದ ಪ್ರಭಾವಿ ಜಿಲ್ಲೆ ಬೆಳಗಾವಿಗೆ 3 ಸಚಿವ ಸ್ಥಾನಕ್ಕೆ ಒತ್ತಡ ಹಾಕ್ತಾ ಇರೋದು ಮುಖ್ಯಮಂತ್ರಿಗಳ ಮೇಲೆ. ಬೆಂಗಳೂರು ರಾಜಕಾರಣ ಒಂದು ಕಡೆ ಆದ್ರೆ, ಉತ್ತರ ಕರ್ನಾಟಕ ಅಂತ ಬಂದ್ರೆ ಅದು ಬೆಳಗಾವಿ ರಾಜಕಾರಣ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಪ್ರಭಾವಿ ರಾಜಕಾರಣಿಗಳು ಕೂಡ ಇದ್ದಾರೆ. ಬೆಳಗಾವಿಗೆ 3 ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಒತ್ತಡ. ಒಂದು ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಹುಕ್ಕೇರಿ ಫ್ಯಾಮಿಲಿಯಿಂದ ಪಾಲಿಟಿಕ್ಸ್ ನಡೀತಾ ಇದೆ. ಈಗಾಗಲೇ ಬೆಳಗಾವಿ ಅಂತ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮೊದಲ ಹಂತದ ಭಾಗವಾಗಿನೇ ಸಚಿವರಾಗಿದ್ದಾರೆ. ಲಕ್ಷ್ಮಣ ಸವದಿ ಅವರಿಗೆ ಕಳೆದ ಬಾರಿನೇ ಸಂಪುಟದಲ್ಲಿ ಸ್ಥಾನ ಕೊಡಬೇಕಾಗಿತ್ತು, ಕಾರಣಾಂತರಗಳಿಂದ ಅವರಿಗೆ ಸಿಗಲಿಲ್ಲ. ಈ ಬಾರಿ ಅವರಿಗೆ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಇದೆಲ್ಲದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದು ಉತ್ತರ ಕರ್ನಾಟಕ ಭಾಗ ಆದ್ರೆ ಇದು ಕಲ್ಯಾಣ ಕರ್ನಾಟಕ. ಖಂಡ್ರೆ, ಖರ್ಗೆ, ಶರಣ ಪ್ರಕಾಶ್ ಪಾಟೀಲ್ ಕುಟುಂಬ ಅಷ್ಟೇ ಅಲ್ಲ, ನಮಗೂ ಅವಕಾಶ ಬೇಕು ಅಂತ ಉಳಿದಂತ ಶಾಸಕರು ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಅವ್ರ ಬೇಡಿಕೆ ಅಂತ ತಪ್ಪಲ್ಲ. 371 ಜೆಯಿಂದ ಸಮಸ್ಯೆ ಬಗೆಹರಿಯಲ್ಲ, ನಮ್ಮ ಭಾಗಕ್ಕೆ ಅವಕಾಶ ಕೊಡಿ, ಎ ಭಾಗಕ್ಕೆ ಹೆಚ್ಚು ಸಚಿವ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಅಜಯ್ ಸಿಂಗ್, ಖನೀಜ್ ಫಾತಿಮಾ, ರಹೀಂ ಖಾನ್, ಬಸವರಾಜ್ ದದ್ದಲ್, ಬೋಸರಾಜ್ ಅವರೆಲ್ಲ ಮಂತ್ರಿ ಸ್ಥಾನಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬೋಸರಾಜ್ ಅವರು ಬಹಳ ಹಿರಿಯ ನಾಯಕರು. ಖಂಡ್ರೆ, ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಕುಟುಂಬ ಅಷ್ಟೇ ಅಲ್ಲ, ಅವ್ರು ಮಾತ್ರ ಇದ್ದಾರಾ ಕಾಂಗ್ರೆಸ್ ಪಕ್ಷದಲ್ಲಿ, ನಾವೆಲ್ವಾ ಅನ್ನೋ ನಿಟ್ಟಿನಲ್ಲಿ ಉಳಿದಂತ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. 371 ಜೆಯಿಂದ ಸಮಸ್ಯೆ ಬಗೆಹರಿಯಲ್ಲ, ನಮ್ಮ ಭಾಗಕ್ಕೂ ಆದ್ಯತೆ ಕೊಡಿ, ಎ ಭಾಗಕ್ಕೆ ಹೆಚ್ಚು ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅಜಯ್ ಸಿಂಗ್ ಅವರು, ಖನೀಜ್ ಫಾತಿಮಾ, ಜೊತೆಗೆ ರಹೀಂ ಖಾನ್, ಬಸವರಾಜ್ ದದ್ದಲ್, ಬೋಸರಾಜ್ ಇವರೆಲ್ಲರೂ ಕೂಡ ಮಂತ್ರಿ ಸ್ಥಾನಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಕಲ್ಯಾಣ ಕರ್ನಾಟಕ. ಜೊತೆಗೆ ಉತ್ತರ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿಯಲ್ಲಿ 3 ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಹುಕ್ಕೇರಿ ಫ್ಯಾಮಿಲಿ. ಈಗಾಗಲೇ ಸತೀಶ್ ಜಾರಕಿಹೊಳಿ ಮಂತ್ರಿ ಆಗಿದ್ದಾರೆ. ಅವ್ರ ಜೊತೆಗೆ ಇನ್ನಿಬ್ಬರನ್ನ ಮಂತ್ರಿ ಮಾಡುವಂತೆ ಒತ್ತಡ ಹೇರಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕನ್ಫರ್ಮು ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಕಳೆದ ಬಾರಿ ಅವರು ಸಂಪುಟದಲ್ಲಿದ್ದರು, ಸಿದ್ದರಾಮಯ್ಯನವರು ಸಂಪುಟದಲ್ಲಿ. ಸೊ ಹಾಗಾಗಿ ಮೇ ಬಿ ಅವರೇ ಮುಂದುವರಿತಾರಾ ಅಥವಾ ಬೇರೆ ಒಬ್ಬ ಮಹಿಳೆಗೆ ಅವಕಾಶ ಮಾಡಿಕೊಡ್ತಾರಾ, ಅದೊಂದು ಕಾದು ನೋಡಬೇಕಾಗಿದೆ. ಇದ್ರ ಜೊತೆಗೆ ಲಕ್ಷ್ಮಣ ಸವದಿ ಅವರು ಕೂಡ ಅವರು ಬಿಜೆಪಿಯಲ್ಲಿದ್ದರು, ಕಾಂಗ್ರೆಸ್ಗೆ ಹೋಗ್ತಾರೆ. ಸಾಕಷ್ಟು ಅವ್ರಿಗೂ ಭರವಸೆ ಇರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳಿಬಹುದು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಮಾರುತಿ ಪಾವಗಡ ಈಗ ಬೆಳಗಾವಿ ಅಂತ ಬಂದಾಗ 3 ಸಚಿವ ಸ್ಥಾನಗಳನ್ನ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂದಾಗ ಆ ಕೆಲವೊಂದಿಷ್ಟು ಫ್ಯಾಮಿಲಿಗಳಿದಾವಲ್ಲ ಅವುಗಳು ಮಾತ್ರನ ಕಾಂಗ್ರೆಸ್ ನಲ್ಲಿರೋದು, ನಾವಲ್ವಾ ಅಂತ ಉಳಿದಂತ ಶಾಸಕರು ಕೇಳ್ತಾ ಇದ್ದಾರೆ. ಹಾಗಾಗಿ ಗೊಂದಲ ಇನ್ನು ಎಲ್ಲಿವರೆಗೂ ಮುಂದುವರಿಯುತ್ತೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳಷ್ಟು ಸಂಕಷ್ಟಗಳನ್ನು ತರ್ತಾ ಇರುವಂಥದ್ದು ನಿಜ. ಯಾಕಂತ ಹೇಳಿದ್ರೆ ಮೊದಲ ಹಂತದಲ್ಲಿ ಏನು 13 ಜನ ಶಾಸಕರನ್ನು ಸಚಿವರನ್ನಾಗಿ ತೆಗೆದುಕೊಂಡ್ರು. ಎರಡನೇ ಹಂತದಲ್ಲಿ ಸುಮಾರು ಇನ್ನೂ 20 ಸ್ಥಾನಗಳು ಖಾಲಿ ಇದ್ದಾವೆ. 20 ಸ್ಥಾನಗಳು ಕೂಡ ಕಂಪ್ಲೀಟಾಗಿ ಭರ್ತಿ ಮಾಡ್ಕೊಳ್ಳೋದಿಲ್ಲ. ಆದರೆ ಒಂದು 17-18 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ CM ಡಿ ಕೆ ಶಿವಕುಮಾರ್ ಅವರು ಬಂದಿರುವಂಥದ್ದು. ಆದರೆ ಪ್ರತಿದಿನವೂ ಕೂಡ CM ಡಿ ಕೆ ಶಿವಕುಮಾರ್ ಅವರ ಮೇಲೆ ಬರ್ತಾ ಇರುವಂತಹ ಹಲವು ಪ್ರೆಷರ್ ಪಾಲಿಟಿಕ್ಸ್ಗಳಿಗೆ ಸಹಜವಾಗಿ ಹೈರಾಣ ಆಗಿದ್ದಾರೆ. ಯಾಕಂತ ಹೇಳಿದ್ರೆ 2-3 ದಿನಗಳಿಂದ ದೆಹಲಿಯಲ್ಲಿ ಬೇಡಿಬಿಟ್ಟಿದ್ರು. ದೆಹಲಿಯಲ್ಲೂ ಕೂಡ ಹೋಗಿ ಲಾಬಿ ಮಾಡಿದ್ರು. ಈಗ ಒಂದು ಕಡೆ ಸಮುದಾಯವಾರು, ಮತ್ತೊಂದು ಕಡೆ ಜಿಲ್ಲಾವಾರು, ಮಗದೊಂದು ಕಡೆ ನಮಗೆ ಕಲ್ಯಾಣ ಕರ್ನಾಟಕಕ್ಕೆ 371J ಜಾರಿ ಆದರೂ ಕೂಡ ಪ್ರತಿ ಬಾರಿಯೂ ಕೂಡ ನಮಗೆ ಸಚಿವ ಸ್ಥಾನ ಕೊಡೋದರಲ್ಲಿ ಅನ್ಯಾಯ ಆಗ್ತಿದೆ ಅನ್ನುವಂಥ ಒಂದು ಕೂಗು ಮತ್ತು ಕೊರಗುವನ್ನು ಆ ಭಾಗದ ಶಾಸಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೇವಲ 1-2 ಕುಟುಂಬಕ್ಕಷ್ಟೇ ರಾಜಕಾರಣ ಸೀಮಿತ ಆಗಿದೆ. ಅಧಿಕಾರ ಸಿಕ್ಕರೂ ಅವರಿಗೆ ಸಿಗುತ್ತೆ, ವಿರೋಧ ಪಕ್ಷದಲ್ಲೂ ಕೂಡ ಅವರಿಗೆ ಮನ್ನಣೆ ಸಿಗುವಂಥ ಒಂದು ಕೆಲಸಗಳು ಆಗ್ತಾ ಇದ್ದಾವೆ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನದ ಮಾತುಗಳು ಕೂಡ ಹೊರಗಡೆಗೆ ಬರ್ತಾ ಇರುವಂಥದ್ದು. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ಅಭಿಪ್ರಾಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯಿಂದ ಸುಮಾರು 18 ಜನ BJP ಮತ್ತು ಕಾಂಗ್ರೆಸ್ ಅವರು ಆಯ್ಕೆಯಾಗಿ ಬಂದರೂ ಕೂಡ ಪ್ರತಿ ಬಾರಿನೂ ಕೂಡ ನಮಗೆ ಅನ್ಯಾಯ ಆಗ್ತಿದೆ ಅನ್ನುವಂಥ ಒಂದು ಅಸಮಾಧಾನವನ್ನು ಆ ಭಾಗದ ಶಾಸಕರು ಪಡಿಸ್ತಾ ಇದ್ದಾರೆ. ಈ ಬಾರಿ ಬೆಳಗಾವಿ ಜಿಲ್ಲೆಯಿಂದ ಅತಿ ಹೆಚ್ಚು ಶಾಸಕರು ಆಯ್ಕೆಯಾಗಿ ಬಂದರೂ ಕೂಡ ಒಬ್ಬರನ್ನು ನೀವು ಸಚಿವ ಸ್ಥಾನಕ್ಕೆ ಗುರುತಿಸಿದ್ದೀರಾ. ಆದರೆ ಕನಿಷ್ಠ 3 ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ, ಒಂದು ಒತ್ತಾಯವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಹುಕ್ಕೇರಿ ಫ್ಯಾಮಿಲಿ, ಅದೇ ರೀತಿ ಲಕ್ಷ್ಮಣ ಸವದಿ ಈ 3 ಕೂಡ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಾಯಕ ಸಮುದಾಯಕ್ಕೆ 3 ಸಚಿವ ಸ್ಥಾನಗಳನ್ನು ಕೊಡಲೇಬೇಕಂತ ಈ ಹಿಂದೆ ಸಿದ್ದರಾಮಯ್ಯ ಅವರು ಇಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಒಬ್ಬರು ಬಳ್ಳಾರಿಯಿಂದ ನಾಗೇಂದ್ರ, ಮತ್ತೊಬ್ಬರು ತುಮಕೂರಿಂದ ರಾಜಣ್ಣ ಅವ್ರಿಗೆ. ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಬಂತು, ರಾಜೀನಾಮೆಯನ್ನು ಪಡ್ಕೊಂಡ್ರು. ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದ್ರು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ರಾಜಣ್ಣ ಅವರಿಂದಲೂ ಕೂಡ ರಾಜೀನಾಮೆಯನ್ನು ಪಡ್ಕೊಂಡ್ರು. ಆಗ ಕೇವಲ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಸಚಿವರಾಗಿ ಮುಂದುವರೆದರು. ಹೀಗಾಗಿ ಈ ಬಾರಿನೂ ಕೂಡ ನಮಗೆ 3 ಸ್ಥಾನಗಳು ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದಂತಹ ಸಮುದಾಯದ ಶಾಸಕರು ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡೋದಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದಾರೆ. ಬಹುತೇಕ ಎಲ್ಲರ ಬೇಡಿಕೆನೂ ಕೂಡ ಒಂದೇ ಇದೆ. ಮತ್ತೊಂದು ಕಡೆ ಏನು ಈ ಸಚಿವ ಸಂಪುಟದಲ್ಲೂ ಕೂಡ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೂ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರಿಗೆ ಹೆಚ್ಚು ಮನ್ನಣೆ ಇತ್ತು. ಈ ಬಾರಿ ಕೂಡ ಅದೇ ಸಮುದಾಯಗಳಿಗೆ ಹೆಚ್ಚು ಮನ್ನಣೆ ಸಿಗ್ತಿದೆ. ನಮಗೂ ಕೂಡ ಅವಕಾಶಗಳು ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ವಾಲ್ಮೀಕಿ ಮತ್ತು ನಾಯಕ ಸಮುದಾಯ, ಮತ್ತೊಂದು ಕಡೆ ಬಂಜಾರ ಸಮುದಾಯ, ಮತ್ತೊಂದು ಕಡೆ ಕುರುಬ ಸಮುದಾಯ. ಈ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ಕುರುಬ ಸಮುದಾಯಕ್ಕೆ ಬೈರತಿ ಸುರೇಶ್ ಅವರನ್ನು ಮಾತ್ರ ಸಂಪುಟಕ್ಕೆ ತೆಗೆದುಕೊಂಡಿದ್ರು. ಆದರೆ ಈ ಬಾರಿ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ, ಬೈರತಿ ಸುರೇಶ್ ಅವರಿದ್ದಾರೆ. ಇನ್ನೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೊಪ್ಪಳದ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಮತ್ತು ಅವರು ಟೀಮ್ ಬೇಡಿಕೆ ಇಟ್ಟಿರುವಂಥದ್ದು. ಹೀಗಾಗಿ ಸಂಪುಟ ವಿಸ್ತರಣೆ ಮಾಡುವಂಥದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಹಲವು ಸಂಕಷ್ಟಗಳನ್ನು ತಂದು ಕೊಡ್ತಿದೆ. ಯಾರನ್ನು ಪರಿಗಣಿಸಬೇಕು, ಯಾರನ್ನು ಬಿಡಬೇಕು, ಯಾರನ್ನೇ ಪರಿಗಣಿಸಿದ್ರು ಯಾರಿಗೆ ಅವಕಾಶಗಳು ಸಿಗಲಿಲ್ವೋ ಅವರಿಂದ ಒಂದಷ್ಟು ಅಸಮಾಧಾನ ಮತ್ತು ಆಕ್ಷೇಪಗಳು ವ್ಯಕ್ತವಾಗ್ಬೋದಂತ ಈಗಾಗಲೇ ಖ್ಯಾತೆ ವಿಚಾರದಲ್ಲೇ ದೊಡ್ಡ ಸಮಸ್ಯೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆಯನ್ನು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡೇ ಈ ತಿಂಗಳ ಕೊನೆಗೆ ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಹೀಗಾಗಿ ಇನ್ನೂ ಅವಕಾಶ ಇರೋದ್ರಿಂದ ಪದೇ ಹೋಗಿ ಲಾಬಿ ಮಾಡುವಂಥ ಒಂದು ಕೆಲಸ ಹಲವು ಸಮುದಾಯದ ನಾಯಕರು ಮಾಡ್ತಾಯಿದ್ದಾರೆ, ಹಲವು ಆಕಾಂಕ್ಷಿಗಳು ಕೂಡ ಮಾಡ್ತಾಯಿದ್ದಾರೆ. ಅದು ಪ್ರಾಂತ್ಯವಾರು ಇರ್ಬೋದು, ಅದೇ ರೀತಿ ಸಮುದಾಯವಾರು ಇರ್ಬೋದು. ರಾಮ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಪಾವಗಡ.